ಚಿತ್ರದುರ್ಗದ ಭೀಕರ ಅಪಘಾತದಲ್ಲಿ ಬಸ್ ಚಾಲಕ ಸಾವು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಾಲಕ ರಫೀಕ್ ಪತ್ನಿ ಸಹೋದರ ಸಂಬಂಧಿಕರು ಕಣ್ಣೀರನ್ನ ಹಾಕ್ತಿದ್ದಾರೆ. ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳ್ಕೊಂಡು ಕುಟುಂಬ ಕಂಗಾಲಾಗಿದೆ. ಚಿತ್ರದುರ್ಗದಲ್ಲಿ ಸಂಭವಿಸಿದಂತಹ ಭೀಕರ ಅಪಘಾತ ಬಸ್ಸೇ ಸುಟ್ಟು ಭಸ್ಮವಾಗಿತ್ತು. ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಪತಿಯನ್ನ ಕಳ್ಕೊಂಡು ದಿಕ್ಕೇ ತೋಚದಂತಾಗಿದೆ ರಫೀಕ್ ಪತ್ನಿಗೆ. ಮನೆ ಇಲ್ಲ, ಜಮೀನಿಲ್ಲ, ಪಾತ್ರೆ ತೊಳೆದು ನಾವು ಜೀವನ ಮಾಡಬೇಕು. ಪತಿಯೇ ಕುಟುಂಬಕ್ಕೆ ಆಧಾರವಾಗಿದ್ರು, ಈಗ ನಮ್ಗೆ ಯಾರ ಗತಿ ಅಂತ ಹೇಳಿ ಕಣ್ಣೀರಿಡ್ತಿದ್ದಾರೆ. 3 ಮಕ್ಕಳು, ಅವರನ್ನ ಸಾಕೋದು ಹೇಗೆ ಅಂತ ಹೇಳಿ ಪತ್ನಿಯ ಆಕ್ರಂದನ. ಗಮನಿಸ್ತಾ ಇದ್ದೀರಿ, ಈ ಬಸ್ ಚಾಲಕನು ಕೂಡ ಈ ಒಂದು ದುರಂತದಲ್ಲಿ ಗಾಯಗೊಂಡಿದ್ರು, ಗಂಭೀರವಾಗಿ ಗಾಯಗೊಂಡಿದ್ರು, ಚಿಕಿತ್ಸೆಯನ್ನು ಪಡಿತಾ ಇದ್ರು. ಎಲ್ಲೋ ಒಂದು ಕಡೆ ಆತ ಚೇತರಿಸಿಕೊಂಡು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕುಟುಂಬಸ್ಥರಿದ್ರು. ಆದರೆ ಅದು ಹುಸಿಯಾಗಿದೆ. ಈ ಒಂದು ಬಸ್ ದುರಂತ 7 ಮಂದಿಯನ್ನ ಬಲಿ ತಗೊಂಡಿದೆ. ಇನ್ನೂ ಅನೇಕ ಮಂದಿ ಗಂಭೀರ ಗಾಯಗಳಿಂದ ಬಳಲ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಬಸ್ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೇರಿದೆ. ಬಸ್ನ ಚಾಲಕ ಮೊಹಮ್ಮದ್ ರಫೀಕ್ ಕೂಡ ಇವತ್ತು ನಸುಕಿನ ಜಾವ ಚಿಕಿತ್ಸೆ ಫಲಕಾರದೆ ಮೃತಪಟ್ಟಿರುವಂಥದ್ದು. ಹುಬ್ಳಿ ಕಿಮ್ಸ್ನಲ್ಲಿ ಆತನ ಸಂಬಂಧಿಗಳು ಆಗಮಿಸಿದರೆ ಅವರು ಇದೀಗ ಸಾಕಷ್ಟೊಂದು ಆಕ್ರಂದನೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತಂದರೆ ಮೊಹಮ್ಮದ್ ರಫೀಕ್ ಬದುಕುಳಿತಾನ ಅಂತೇಳಿ ಸಾಕಷ್ಟು ಒಂದು ಆಶಾಭಾವನೆಯಲ್ಲಿ ಕುಟುಂಬ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೊಹಮ್ಮದ್ ರಫೀಕ್ ಮೃತಪಟ್ಟಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಅಷ್ಟೇ ಆತನನ್ನು ಹುಬ್ಳಿ ಕಿಮ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಶಿಫ್ಟ್ ಮಾಡಿದ ನಂತರ ಆತನಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿತ್ತು. ಆತನ ಕಳೆದ ರಾತ್ರಿ ಆಪರೇಷನ್ ಕೂಡ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿರುವಂಥದ್ದು. ಇನ್ನು ಮೊಹಮ್ಮದ್ ರಫೀಕನಿಗೆ 3 ಮಕ್ಕಳು ಕೂಡ ಇರುವಂಥದ್ದು. ಹೀಗಾಗಿ ಇಡೀ ಕುಟುಂಬ ಕಂಗಾಲಾಗಿರುವಂಥದ್ದು. ಯಾಕಂದರೆ ಇಡೀ ಕುಟುಂಬ ಆತನ ದುಡಿಮೆಯ ಮೇಲೆ ಬದುಕನ್ನು ಕಟ್ಟಿಕೊಂಡಿತ್ತು. ಇದೀಗ ಆತನ ಪತ್ನಿ ಮತ್ತು ಮಕ್ಕಳ ಮುಂದಿನ ಗತಿ ಏನು ಅಂತಂದು ಚಿಂತೆ ಕೂಡ ಇದನ್ನ ಕುಟುಂಬಸ್ಥರಿಗೆ ಕಾಡ್ತಾ ಇರುವಂಥದ್ದು. ಅಲ್ಲಮ್ಮ, ಎಷ್ಟು ಜನ ಮಕ್ಕಳ ತಮ್ಮಗ? 3 बच्चे हमारे, 2 छोकरा अंदा 1 छोकरी है। रात को खाने का मैं देखे ठंडा तो क्या भी आसरा नहीं है. मेरा मरती मुझे बहुत आसरा था. सब सरगा देखा ಮನಿ ಹೊಲ ಏನಾರ ಅದನ? ಏನಿಲ್ಲ ರೀ, ಮನಿ ಇಲ್ಲ, ಹೊಲ ಇಲ್ಲ, ಬಾಡಿಗೆ ಮನಿದಾಗ बर्तन धोने को जाते मैं, सब हमारा ये सब देख लेते मैं. ನನ್ನ ಗಂಡ ನಂದು ಆಸರಾ ರೀ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಮ್ಮ? ಆಯ್ತಾ, ಭಾಳ ದಿವಸ ಆತ್ರಿ. ಫಸ್ಟ್ ಲಾರಿ ಹೊಡಿತದ್ರಿ, ಟಾಟಾ ಏಸಿ ಹೊಡಿದ್ರಿ, ಮತ್ತೆ ಬಸ್ ಹೊಡಿದ್ರಿ. ಹೊಲ ಮನಿ ಅಂದ್ರೆ ಏನು ಅವನ ಮೇಲೆ ಡಿಪೆಂಡ್ ಇದ್ರಲ್ಲ? ಎಲ್ಲ ಅವ್ರ ಮನೆ ರೀ. ಅಕ್ಕಾರ, ತಂಗಾರ, ಅಣ್ಣಾರ ಸವ್ ಎಲ್ಲ ಅವ್ರ ಮನೆ ನೋಡ್ರಿ. ಅವ್ರು ಏನಾಯ್ತು? ಮನ್ಯಾಗ ದೊಡ್ಡವನೇ ಅವನೇ, ನಮಗೆ ತಾಯಿ ತಂದೆ ಯಾರಿಲ್ಲ. ಎಲ್ಲ ನಮ್ಮ ಫ್ಯಾಮಿಲಿ ಅವನ ಮೇಲೆ ಡಿಪೆಂಡ್. ಈಗ ಅವರೇ ಕಳ್ಕೊಂಡು ಬಿಟ್ಟು. ಎಷ್ಟು ಮಂದಿ ಅಂತಂಬ್ರಿ? 2 ಮಂದಿ ರೀ. ಅವ ದೊಡ್ಡವ, ನನ್ನ ಸಣ್ಣವ. ಹೊಲ ಮನಿ ಏನೂ ಇಲ್ಲ? ಏನು ಹೇಳ್ರಿ, ಏನು ಇಲ್ಲ. ಬಾಡಿಗೆ ಮನೆಯಾಗಿದ್ದೀರಿ? ಹೌದ್ರಿ. ಏನ ಅಂದ್ರೆ ಏನು ಹೆಂಗಿತ್ತಮ್ಮ ಅವ್ರ ಸ್ಥಿತಿ? ಭಾಳ ಕೆಟ್ಟಿತ್ರಿ. ಏನಿತ್ತಮ್ಮ? ಅಕ್ಕ ತಂಗಿಯವ್ರಿಗೆ ಎಲ್ಲ ನೋಡ್ತಿದ್ದಾರೆ. ಅವನ ನೋಡ್ತಿದ್ದಾರೆ. ಅವನ ದೊಡ್ಡವ ರೀ. ಇವ್ರ ತಮ್ಮ ಅಣ್ಣ ಆಗ್ಬೇಕ್ರಿ. ಇದು ಕುಟುಂಬದವರ ಮಾತುಗಳು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ.